ಪಬ್ಲಿಕ್ ಸ್ಟಾರ್ ನ್ಯೂಸ್ಗೆ ಸ್ವಾಗತ. ನಾನು ಭಾನುಪ್ರಕಾಶ್. ಈಗ ಮುಖ್ಯಾಂಶಗಳು. ಅರಣ್ಯ ಇಲಾಖೆಯಿಂದ 67ನೇ ವನ್ಯಜೀವಿ ಸಪ್ತಾಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಮಾಜದಲ್ಲಿ ಅರಿವು ಮೂಡಿಸುವ ಪ್ರಯತ್ನ. ಇಂದಿನ ಮಕ್ಕಳಿಗೆ ಕೇವಲ ವಿದ್ಯೆ ಕೊಟ್ಟರೆ ಸಾಲದು, ಸಂಸ್ಕಾರವನ್ನು ನೀಡಬೇಕು. ಶ್ರೀ ಶಂಭುನಾಥ ಸ್ವಾಮೀಜಿ. ಮಹಿಷಾಸುರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಬೃಹತ್ ಕಟೌಟ್ನೊಂದಿಗೆ ನಗರದಲ್ಲಿ ದಸರಾ ಹಬ್ಬದ ಆಚರಣೆ ಮತ್ತು ಮೆರವಣಿಗೆ. ದಸರಾ ಹಬ್ಬದ ಆಚರಣೆಯನ್ನ ಮಹಿಷಾಸುರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಬೃಹತ್ ಕಟೌಟ್ನೊಂದಿಗೆ ನಗರದ ಸಿದ್ದಯ್ಯ ನಗರದಿಂದ ಮೆರವಣಿಗೆಯನ್ನ ಇಂದು ಪ್ರಾರಂಭಿಸಲಾಯಿತು. ದಸರಾ ಹಬ್ಬದ ಅಂಗವಾಗಿ ಮೂಲ ನಿವಾಸಿಗಳ ಹಬ್ಬದ ಆಚರಣೆಯನ್ನ BMRB ಸಂಘಟನೆಯ ನೇತೃತ್ವದಲ್ಲಿ ನಗರದ ಸಿದ್ದಯ್ಯ ನಗರದಿಂದ ಹೊರಟ ಮೆರವಣಿಗೆಯು BM ರಸ್ತೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು. ನಂತರ BMRB ಸಂಘಟನೆಯ ಜಿಲ್ಲಾಧ್ಯಕ್ಷ HS ಪ್ರದೀಪ್ ಮಾತನಾಡಿ, ಮಹಿಷಾಸುರನನ್ನ ಒಬ್ಬ ರಾಕ್ಷಸನಾಗಿ ಮತ್ತು ಕೆಟ್ಟವನಾಗಿ ಬಿಂಬಿಸಲಾಗಿದ್ದು, ಆದರೆ ಆತ ಕೆಟ್ಟವನಲ್ಲ, ಒಬ್ಬ ಉತ್ತಮ ಆಡಳಿತಗಾರ. ಇಂದು ಮೈಸೂರಿಗೆ ಮೈಸೂರು ಎಂಬ ಹೆಸರು ಬಂದಿರೋದೇ ಮಹಿಷಾಸುರನಿಂದ. ಮಹಿಷಾಸುರ ಒಬ್ಬ ಇತಿಹಾಸ ಪುರುಷ, ಇಂತಹುದನ್ನ ನಾಡಿಗೆ ಸಾರಬೇಕಾಗಿದೆ ಎಂದರು. ನನ್ನ ಹೆಸರು ಪ್ರದೀಪ್ ಅಂತ, BMRB ಹಾಸನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು. ಇದು ನಾವು ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಮಹಿಷಾಸುರನ ರಾಕ್ಷಸನಾಗಿ ಅವನೊಬ್ಬ ಕೆಟ್ಟವನನ್ನಾಗಿ ಬಿಂಬಿಸಿದ್ರು. ಆದರೆ ಮಹಿಷಾಸುರ ರಾಕ್ಷಸ ಅಲ್ಲ, ಅವನು ಕೆಟ್ಟವನು ಅಲ್ಲ. ಮಹಿಷಾಸುರ ಒಬ್ಬ ಒಳ್ಳೆಯ ಆಡಳಿತಗಾರ. ಇವತ್ತು ಮೈಸೂರು ಅಂತ ಹೆಸರು ಬಂದಿರೋದೇ ಮಹಿಷಾಸುರನಿಂದ. ಹಾಗಾಗಿ ಮಹಿಷಾಸುರ ಇತಿಹಾಸ ಪುರುಷ. ಹಾಗಾಗಿ ಮಹಿಷಾಸುರ ಇತಿಹಾಸವನ್ನು ನಾವು ನಾಡಿಗೆ ಸಾರಬೇಕಂತ ನಮ್ಮ ಮನಸ್ಸಿಗೆ ಬಂದಿದ್ದರಿಂದ ಇವತ್ತು ಈ ಮೂಲ ನಿವಾಸಿ ದಸರಾವನ್ನ ಹಮ್ಮಿಕೊಂಡಿದ್ದೀವಿ BMRB ಕಡೆಯಿಂದ. ಜೈ ಭೀಮ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದೇ ಮೊದಲನೇ ವರ್ಷ ಬಾರಿಗೆ. ಹೌದಾ? ಕೆಲವು ದಿನಗಳ ಹಿಂದೆಯಷ್ಟೇ RSS ವಿರೋಧಿಸಿ ಹೇಳಿಕೆ ನೀಡಿದ್ದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಗೆ ಓಂ ಚಿಹ್ನೆ ಇರುವ ಕೇಸರಿ ಬಾವುಟ ಪ್ರದರ್ಶಿಸಿರುವ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ನಡೆದಿದೆ. ಕೆಲವು ದಿನಗಳ ಹಿಂದೆಯಷ್ಟೇ RSS ವಿರೋಧಿಸಿ ಹೇಳಿಕೆ ನೀಡಿದ್ದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಗೆ ಓಂ ಚಿಹ್ನೆ ಇರುವ ಕೇಸರಿ ಬಾವುಟ ಪ್ರದರ್ಶಿಸಿರುವ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ನಡೆದಿದೆ. ಇಂದು ಎತ್ತಿನಹೊಳೆ ಯೋಜನೆ ಕಾಮಗಾರಿ ವೀಕ್ಷಣೆಗೆ ಸಕಲೇಶಪುರಕ್ಕೆ ಆಗಮಿಸಿದ್ದ HDK ಕಾರಿಗೆ RSS ಬಾವುಟವನ್ನು ಹಿಡಿದಿದ್ದ ವ್ಯಕ್ತಿ ಅಡ್ಡವಾಗಿ ಬಂದಿದ್ದು, ನಾನು RSS ಕಾರ್ಯಕರ್ತ ಎಂದು ಬೋರ್ಡ್ ಪ್ರದರ್ಶಿಸಿದ್ದಾನೆ. ಇನ್ನು ಬಾವುಟ ಪ್ರದರ್ಶಿಸಿರುವ ವ್ಯಕ್ತಿ ಬಜರಂಗದಳ ತಾಲೂಕು ಕಾರ್ಯವಾಹಕ ಎಂದು ಹೇಳಲಾಗ್ತಿದ್ದು, ಬಾವುಟ ಹಿಡಿದ ವ್ಯಕ್ತಿಯನ್ನ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸೈಡ್ ಬರಬಾ. ಮುಂದೆ ಅಲ್ಲಿಂದ ಮುಂದೆ ಒಳ್ಳೆತನ ಹೇಳಿದ್ರೆ ಒಳ್ಳೆತನದಲ್ಲಿ ಇರ್ಬೇಕಷ್ಟೇ. ಗಡ್ಡ ಬಂದ್ರೆ ಇನ್ನೊಂದು ಕೇಸ್ ಆಗುತ್ತೆ ಗೊತ್ತಾ? ಕಾನೂನು ತೋರಿಸ್ತೀನಿ, ಯಾರು ಕಾನೂನು ತೋರಿಸಿಲ್ಲ, ಅದಕ್ಕೆ ಮಾಡ್ತಾ ಇರೋದು. ಹಾಸನದ ಅರಣ್ಯ ಇಲಾಖೆ ವತಿಯಿಂದ 67ನೇ ವನ್ಯಜೀವಿ ಸಪ್ತಾಹವನ್ನ ಹಮ್ಮಿಕೊಳ್ಳುವುದರ ಮೂಲಕ ಸಮಾಜದಲ್ಲಿ ಅರಿವು ಮೂಡಿಸುವ ಪ್ರಯತ್ನವನ್ನ ಮಾಡಲಾಯಿತು. ತಮ್ಮ ಕರ್ತವ್ಯವಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯದಲ್ಲಿ ಭಾಗಿಯಾಗಿರುವ ಹಾಸನ ವಿಭಾಗದ ಅರಣ್ಯ ಸಿಬ್ಬಂದಿಗಳು 67ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಕ್ಟೋಬರ್ 2ರಿಂದ ಅಕ್ಟೋಬರ್ 8ರ ತನಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು. ಚಿತ್ರ ಸ್ಪರ್ಧೆ, ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಪಕ್ಷಿ ವೀಕ್ಷಣೆ, ಸೈಕಲ್ ಜಾಥಾ ಹೀಗೆ ಹಲವು ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಗೌರವಾನ್ವಿತ ಆಹ್ವಾನಿತರಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಈಗಾಗಲೇ ಇಷ್ಟೊತ್ತು ತಾವೆಲ್ಲ ಕೇಳಿದ್ದೀರಿ, ಗೌರವಾನ್ವಿತರು ಯಾವ ರೀತಿಯ ಒಂದು ಪರಿಸರ ರಕ್ಷಣೆಯ ಬಗ್ಗೆ, ಈ ವನ್ಯಜೀವಿ ಸಪ್ತಾಹದ ಬಗ್ಗೆ ಭಾಳ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆದರೆ
ನಾವು ನಮಗೆಲ್ಲ ಗೊತ್ತು ಪರಿಸರನ ನಾವು ನಾಶ ಮಾಡ್ತಾ ಇದ್ದೀವಿ, ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಎಲ್ರಿಗೂ ಕೂಡ ಆ ವಿಚಾರವಾಗಿ, ಪರಿಸರದ ವಿಚಾರವಾಗಿ ಜಾಗೃತಿ ಇದೆ. ಏಕೆಂದರೆ ನಾವು ಸ್ವತಂತ್ರ ಬಂದಾಗ ನಮ್ಮ ಸಂವಿಧಾನದಲ್ಲೇ ನಾವು ಹೇಳಿದ್ದೀವಿ ಪರಿಸರನ ಪ್ರೊಟೆಕ್ಟ್ ಮಾಡಬೇಕು. ಬರೀ ಪ್ರೊಟೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ವನ್ಯಜೀವಿಗಳಿಗೆ ನಾವು ಒಂದು ಕಂಪ್ಯಾಷನ್ನ ತೋರಿಸ್ಬೇಕು ಅನ್ನೋಂಥದ್ದು ಆಗಿಂದನೂ ನಾವು ಬರೀ ಜಾಗೃತಿ ಮೂಡಿಸುವಂಥ ಒಂದು ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ಜಾಗೃತಿ ಎಲ್ಲಿಂದ ಯಾರಿಂದ ಶುರು ಆಗಬೇಕು, ಯಾರು ಮಾಡಬೇಕು ಅಂತ. ಬಟ್ ನಾನು ಇತ್ತೀಚಿನ ಕೆಲವೊಂದು ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಂದ್ರೆ, ಇಲ್ಲ ನಮ್ಮ ಒಂದು ಜರ್ನಿಲಿ ನಮಗೆ ಏನು ಅನಿಸುತ್ತೆ ಅಂದರೆ, ಈಗ ನಾವು ಮಕ್ಕಳಿಗೆ ನಾವು ಯಾವ ರೀತಿ ಸಂಸ್ಕಾರನ ಮನೆಯಲ್ಲಿ ನಾವು ಕಲಿಸ್ತೀವಿ, ಅದೇ ರೀತಿ ಈ ಪರಿಸರವನ್ನು ಕಾಪಾಡುವಂಥದ್ದು, ಈ ಪರಿಸರ ನಾವು ಯಾವಾಗ ಕಾಪಾಡ್ತೀವಿ ಅಂತಂದರೆ ಆ ಪರಿಸರನ ನಾವು ಯಾವಾಗ ಎಂಜಾಯ್ ಮಾಡ್ತೀವಿ, ಯಾವಾಗ ಅದನ್ನು ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವೋ ಆಗ ನಮಗೆ ಅದ್ರ ಮೇಲೆ ಒಂದು ಕಂಪ್ಯಾಷನ್ ಹುಟ್ಟುತ್ತೆ. ಇಲ್ಲ ಅಂತಂದರೆ ಈಗ ನಾವು ನೋಡಿ ಕಾಡಲ್ಲಿ ಹೋದರೆ ಸುಮ್ಮನೆ ಒಂದು 4 ಮರಗಳಿರೋದು, ಅದ್ರ ಹೆಸರುಗಳು ನಮಗೆ ಗೊತ್ತಿಲ್ಲ. ಇಲ್ಲ ಯಾವುದೋ ಒಂದು ತುಂಬ ಇಷ್ಟ ಆಗಿರುವಂಥ ಪ್ರಾಣಿಗಳು, ಅದರಲ್ಲೂ ಹುಲಿ, ಆನೆ ಇದನ್ನು ನೋಡ್ತೀವಿ, ಅದು ಕಂಡ್ರೆ ಖುಷಿ ಆಗುತ್ತೆ ಅಷ್ಟೇ. ಬಟ್ ನೀವು ಪರಿಸರವನ್ನು ನೀವು ಏನು ಗಮನಿಸ್ತಾ ಹೋದಾಗ ನಿಮಗೆ ಅದರ ಒಂದು ವಂಡರ್ಸ್ ಏನಂತ ಗೊತ್ತಾಗುತ್ತೆ. ಆಶ್ಚರ್ಯ ಆಗುತ್ತೆ, ಇಷ್ಟು ರೀತಿ ನಮಗೆ ಏನು ಬಟರ್ಫ್ಲೈಸ್ ಇದೆಯಾ, ಬರ್ಡ್ಸ್ ಇದೆಯಾ, ಇಲ್ಲ ಇಷ್ಟು ಜಾತಿ ಎಲೆಗಳು ನಮಗೆ ಕಾಣಿಸ್ತಾ ಇದೆಯಾ. ಈ ಥರ ಒಂದು ನಾವು ಸಣ್ಣದನ್ನು ಪ್ರಕೃತಿಯಲ್ಲಿ ಎಂಜಾಯ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದರ ಒಂದು ಪ್ರೊಟೆಕ್ಷನ್ಗೆ ವಾಲಂಟರಿಯಾಗಿ ಎಲ್ಲರೂ ನಾವು ನಮಗೆ ನಾವೇ ಬಂದು ಪ್ರೊಟೆಕ್ಟ್ ಮಾಡ್ತೀವಿ. ಈಗ ಉದಾಹರಣೆಗೆ ನಾವು ಮನೆಯಲ್ಲಿ ಮೊದಲು ನಮ್ಮ ಈ ಕನ್ಸರ್ವೇಷನ್ ಅನ್ನೋದು ಮನೆಯಿಂದ ಶುರು ಆಗಬೇಕು. ನಾವು ಬಳಸುವಂಥ ನೀರು ಮತ್ತು ಕರೆಂಟು ಇದನ್ನು ಮಿತವಾಗಿ ಬಳಸುವಂಥದ್ದು. ಇಲ್ಲ ಬೇಸಿಗೆಗಾಲದಲ್ಲಿ ಪಕ್ಷಿಗಳಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಮಾಡಿಯಲ್ಲಿ ಒಂಚೂರು ನೀರು ಇಲ್ಲ ಅದಕ್ಕೆ ಆಹಾರವನ್ನು ನೀಡೋಂಥದ್ದು, ಅಲ್ಲಿ ಯಾವ್ಯಾವ ಪಕ್ಷಿಗಳು ಬರುತ್ತೆ ಅಂತ ನೀವು ಗಮನಿಸ್ಬೋದು. ಯಾವ ಪಕ್ಷಿ ಬರ್ಬೋದು, ಇಲ್ಲಿ ಯಾವುದೋ ಒಂದು ಕಾಗೆನೋ ಇಲ್ಲ ಗುಬ್ಬಚ್ಚಿನೋ ಅಂತ ನೀವು ಗಮನಿಸಿದಾಗಲೇ ಗೊತ್ತಾಗುತ್ತೆ ಇಷ್ಟು ಜಾತಿಯ ಒಂದು ಏನು ಪಕ್ಷಿಗಳು ನಮ್ಮ ಸುತ್ತಮುತ್ತ ಇದೆಯಾ ಅನ್ನೋದು, ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಈ ಒಂದು ನಾವು ಕೊಡೋಂಥ ಒಂದು ಲೋಟ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಆಗ ರಿಯಲೈಸ್ ಆಗುತ್ತೆ. ಅದೊಂದೇ ಅಲ್ಲ, ನಾವು ಎಲ್ರಿಗೂ ಹೇಳೋದೇನಂತಂದರೆ ಅಟ್ಲೀಸ್ಟ್ ಒಂದು 2-3 ತಿಂಗಳಿಗೆ ನಾವು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಒಂದು ಕಡೆ ಟ್ರೆಕ್ಕಿಂಗ್ಗೆ ಹೋಗಬೇಕು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಇದ್ದು ಎಲ್ಲರೂ ತಾವು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಎಐಟಿಯುಸಿಯಿಂದ ಪ್ಲಾಂಟೇಶನ್ ಉದ್ಯಮ ಉಳಿಸಿ ಕಾರ್ಮಿಕರನ್ನ ರಕ್ಷಿಸಿ ಎಂದು ಸೋಮವಾರ ಹೋರಾಟವನ್ನ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕಾರ್ಯಾಧ್ಯಕ್ಷರಾದ ಎಂಸಿ ಡೋಂಗ್ರೆ ಮನವಿಯನ್ನ ಮಾಡಿದರು. ಸಕಲೇಶಪುರದ ಎಐಟಿಯುಸಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇತ್ತೀಚಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಸರ್ಕಾರ 5 ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಲಾಗ್ತಿದ್ದು ಕಾರ್ಮಿಕರ ಸಂಬಳ ದಿನ ಒಂದಕ್ಕೆ 600 ರೂಪಾಯಿ ನಿಗದಿಗೊಳಿಸಬೇಕೆಂದು ಒತ್ತಾಯಿಸಿದರು. ಹಾಗೆಯೇ ಕಾಫಿ ಪ್ಲಾಂಟೇಶನ್ ಉದ್ಯಮಿಗಳಿಗೂ ಸಹ ಅತಿವೃಷ್ಟಿ, ಅನಾವೃಷ್ಟಿಯಂತಹ ಪ್ರಕೃತಿ ವಿಕೋಪಗಳಿಗೆ ಸಿಲುಕಿರುವ ಬೆಳೆಗಾರರಿಗೂ ಸಹ ಪ್ಯಾಕೇಜ್ ಘೋಷಣೆ ಮಾಡಿ ಪ್ರೋತ್ಸಾಹಿಸಬೇಕು. ತೋಟ ಕಾರ್ಮಿಕರಿಗೆ ಸ್ವಂತ ಮನೆ ನೀಡಬೇಕೆಂದು ಹಾಗೂ ಸಕಲೇಶಪುರದಲ್ಲಿ ಆನೆಗಳ ಹಾವಳಿ, ಕೊಡಗಿನಲ್ಲಿ ಚಿರತೆ ಹಾವಳಿಗೆ ಸಿಕ್ಕಿ ಮೃತಪಟ್ಟವರ ಅಥವಾ ದಾಳಿಗೊಳಗಾದ ಕಾರ್ಮಿಕರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು ಹಾಗೂ ಕಾನೂನನ್ನು ಯಥಾವತ್ತಾಗಿ ಜಾರಿ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಉಪಪ್ರಧಾನ ಕಾರ್ಯದರ್ಶಿ ಸಿ ಧರ್ಮರಾಜು, ಕಾರ್ಯದರ್ಶಿ ಎ ಹರೀಶ್, ಹಾನುಬಾಳ್ ಕಾರ್ಯದರ್ಶಿ ಸುಬ್ಬಯ್ಯ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ನಾವು ತೋಟ ಕಾರ್ಮಿಕರಲ್ಲೇ ಮಾಡ್ತಾ ಇದ್ದೀವಿ. ಹೋರಾಟ ಎಷ್ಟು ದಿವಸ ನಡೆಯುತ್ತೆ? ಇಲ್ಲ, ಇದು ನಾಳೆ 1ನೇ ದಿನ ಸೋಮವಾರ ನಡೆದು ಒಂದು ಮೊದಲನೇ ಹೆಜ್ಜೆಯಾಗಿ ಅವರಿಗೊಂದು ಮನವಿ ಕೊಡ್ತೇವೆ, ಚೀಫ್ ಮಿನಿಸ್ಟರ್ ಗಮನಕ್ಕೂ ತರ್ತೇವೆ. ಅವರ ರಿಯಾಕ್ಷನ್ ಏನು ನೋಡ್ತೇವೆ. ಕಾರ್ಮಿಕರ ಬೇಡಿಕೆ ಕೇಳಿದ್ರೆ ಕಾರ್ಮಿಕರು ಪ್ರತಿಭಟನೆ ಚಳುವಳಿ ಮಾಡ್ಬೋದು. ಹೌದು, ಕಾಫಿ ಉದ್ಯಮಕ್ಕೂ ನೀವು ಹೌದು ಬೋನಸ್ ಕೊಡಿ, ಅವ್ರಿಗೆ ಲೋನ್ ಕೊಡಿ ಅಂತ ಸಪೋರ್ಟ್ ಒಳ್ಳೆಬೇಕಾಗುತ್ತೆ. ಇಲ್ಲ ಅವರು ಬೆಂಬಲ ಕೇಳಬೇಕಾಗುತ್ತೆ. ನಾವು ಈಗ ಫಸ್ಟ್ ಇದಕ್ಕೆ ಕೇಳಿಲ್ಲ, ಬಟ್ ಅವ್ರ ಗಮನಕ್ಕೆ ಹೋಗಿದೆ. ನಾವು ಏನೇನು ಮಾಡಿದ್ದೇವೆ ಅದನ್ನು ಅವರ ಗಮನಕ್ಕೆ ತಂದಿದ್ದೇವೆ. ಕಾಪಿಗಳನ್ನು ಅವರಿಗೆಲ್ಲ ಕಳಿಸಿದ್ದೇವೆ. ಮತ್ತು ಮೊನ್ನೆ DLC ಇಲ್ಲಿ ಹಾಸನ DLC ಅವರ ಹತ್ರ ಡೆಪ್ಯೂಟಿ ಲೇಬರ್ ಕಮಿಷನರ್ ಅವ್ರ ಜೊತೆ ಮಾತಾಡುವಾಗಲೂ ಸಹ ಅವರು ಅದನ್ನೇ ಹೇಳಿದ್ದಾರೆ. ಬರೀ ಕಾಫಿ ಪ್ಲಾಂಟರ್ಸ್ ಬೆಳವಣಿಗೆ ಓನರ್ಸ್ ಹೇಳಿದ್ದಾರೆ, ಅವ್ರದ್ದೇ ಒಂದು ಟೀಮ್ ಇದೆ, ಅವ್ರದ್ದೇ ಸಂಘ ಇದೆ. ಅದು ಅವ್ರು ಡಿಮ್ಯಾಂಡ್ಸ್ ಮಾಡ್ತಾರೆ. ಈಗ ಅವ್ರು ವಿತೌಟ್ ಅವ್ರ ಸಪೋರ್ಟ್ ತಗೊಳ್ದಲ್ಲಿ ನೀವು ಅವ್ರಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಇಲ್ಲ, ಸಪೋರ್ಟ್ ತಗೊಳ್ಳಿಲ್ಲ ಅಂತಲ್ಲ, ಅವ್ರ ಜೊತೆ ಮಾತುಕತೆ ಆಗಿದೆ. ಅವ್ರ ಜೊತೆ ಮಾತುಕತೆ ಆಗಿ ಅವರು ಸಹ ಅವರ ಸಮಸ್ಯೆಗಳೇನು ಅಂತ ನಮಗೆ ಹೇಳಿದ್ದಾರೆ. ನಾವೇನು ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ, ಉದ್ಯಮ ಉಳಿದ್ರೆ
ಕಾರ್ಮಿಕ ಉಳಿತಾನೆ. ಇಂಡಸ್ಟ್ರಿ ಉಳಿದ್ರೆ ಕಾರ್ಮಿಕ ಇರ್ತಾನೆ. ಇಂಡಸ್ಟ್ರಿನೇ ಇಲ್ಲ ಅಂತ ಆದರೆ ಕಾರ್ಮಿಕ ಇಲ್ಲಿ ಉಳಿಲಿಕ್ಕೆ. ಈಗ ನಾವೀಗ 600 ರೂಪಾಯಿ ಕೇಳ್ತೇವೆ ಸಂಬಳ ಅಂತ ಕೇಳ್ತೀವಿ. ನೋಡೋಣ, 600 ರೂಪಾಯಿ ಸಂಬಳ ಕೊಡುವಷ್ಟು ಅಲ್ಲಿ ಇರಬೇಕಲ್ಲ ಅವ್ರ ಹತ್ರ, ಅವ್ರಿಗೆ ಶಕ್ತಿ ಇರಬೇಕಲ್ಲ. ಅದಕ್ಕೆ ನಾವು ಎರಡು ಇಶ್ಯೂಗಳನ್ನು ಸಹ, ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಏನು ದೂರು ಅಂತ ಹೇಳಿದ್ರೆ ಕಾರ್ಮಿಕ ಸಂಘಟನೆಗಳ ಬಗ್ಗೆ ಏನು ದೂರು ಇತ್ತು ಅಂತ ಹೇಳಿದ್ರೆ, ನೀವು ನಿಮ್ಮದು ಮಾತ್ರ ನೋಡ್ಕೊಳ್ತೀರಾ, ನಿಮ್ಮ ಇಂಡಸ್ಟ್ರಿ ಬಗ್ಗೆ ನೀವು ಚಿಂತೆ ಮಾಡಲ್ಲ ಅಂತೇಳಿ ಒಂದು ನಿಮ್ದು ಇದೊಂದು ಕ್ರಾಂತಿಕಾರಿ ಬದಲಾವಣೆ. ಓಕೆ, ಒಳ್ಳೆಯದು, ಅದು ಸ್ವಾಗತ ಮಾಡೋಣ. ಈ 600 ರೂಪಾಯಿ ಸಂಬಳ ದಿನಕ್ಕೆ ದಿನಗೂಲಿ, 25,000 ಪರಿಹಾರ, ಇವೆಲ್ಲ ಅಸಮಂಜಸ ಅನ್ಸಲ್ಲ ನಿಮಗೆ? ಇಲ್ಲ, ಅಸಮಂಜಸ ಅಂತ ಹೇಳಿದ್ರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ತೋಟ ಇನ್ನೊಂದು, ಇಂದಿನ ಮಕ್ಕಳಿಗೆ ಕೇವಲ ವಿದ್ಯಾವಂತನ್ನ ಕೊಟ್ಟರೆ ಸಾಲದು, ಜೊತೆಯಲ್ಲಿ ಸಂಸ್ಕಾರ ಮತ್ತು ವಿನಯತೆಯನ್ನ ಬೆಳೆಸಬೇಕೆಂದು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು. ನಗರದ ಎಂಜಿ ರಸ್ತೆ ಬಳಿ ಇರುವ ವಿಶ್ವೇಶ್ವರಯ್ಯ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಸಂಜೆ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಹಾಗೆ ಕಷ್ಟಪಡೋದು ಬೇಡವೆಂದು ಪೋಷಕರು ತಮ್ಮ ಮಕ್ಕಳನ್ನ ಶ್ರಮವಹಿಸಿ ಓದಿಸ್ತಾರೆ. ಸಂಸ್ಕಾರವಂತರಾಗಬೇಕು, ವಿನಯವಂತರಾಗಬೇಕು, ವಿದ್ಯಾವಂತರಾಗಿ ಮಕ್ಕಳು ಬಹಳಷ್ಟು ಎತ್ತರಕ್ಕೆ ಬೆಳೆಯಬೇಕೆಂದು ಪೋಷಕರು ಇಷ್ಟಪಡ್ತಾರೆ. ಆದರೆ ಇಂದು ಮಕ್ಕಳಿಗೆ ವಿದ್ಯಾವಂತನ ಕೊಟ್ಟರೆ ಸಾಲದು, ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಡಬೇಕು ಎಂದರು. ಕಾರ್ಯಕ್ರಮದಲ್ಲಿ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ನೌಕರರ ಮಕ್ಕಳನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡ, MCE ಕಾಲೇಜು ಪ್ರಾಧ್ಯಾಪಕ ಡಾಕ್ಟರ್ BE ಯೋಗೇಂದ್ರ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ E ಕೃಷ್ಣೇಗೌಡ, ತಮ್ಮಣ್ಣಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. ಸಾಕಷ್ಟು ಚಿಂತನೆಗಳನ್ನ ಮಾಡಿ ಶ್ರಮವನ್ನ ವಹಿಸಿ ನಾವು ಪಟ್ಟಂತ ಕಷ್ಟಗಳನ್ನ ನಮ್ಮ ಮಕ್ಕಳು ಕೊಡೋದು ಬೇಡ ಅಂತೇಳಿ ಸಾಕಷ್ಟು ಭವಿಷ್ಯತ್ತಿನ ಬಗ್ಗೆ ಯೋಚನೆ ಇಟ್ಕೊಂಡು ಮಕ್ಕಳನ್ನ ನೀವೆಲ್ಲ ತಯಾರು ಮಾಡಿದ್ದೀವಿ. ಇವತ್ತು ಕರ್ನಾಟಕ ಸರ್ಕಾರ ನೀವೆಲ್ಲರಿಗೂ ಒಂದು ಉದ್ಯೋಗವನ್ನು ಕೊಟ್ಟಿದೆ. ಆ ಉದ್ಯೋಗ ವ್ಯವಸ್ಥೆಯಲ್ಲಿ ನೀವೆಲ್ಲ ಶ್ರದ್ಧೆ ಇಟ್ಟು ಯಾವ ರೀತಿ ಶ್ರದ್ಧಾವಾನ್ ಲಭತೆ ಜ್ಞಾನ, ಶ್ರದ್ಧೆಯಿಂದ ನಾವು ಪಡ್ಕೊಂಡಂತಹ ಜ್ಞಾನ ಯಾವ ಮಟ್ಟಕ್ಕೆ ಇರ್ತದೆ ಅಂತೇಳಿ ನೀವೆಲ್ಲ ಅನುಭವಿಸಿದ್ದೀವಿ. ಅದೇ ರೀತಿ ಕೂಡ ನಿಮ್ಮ ಮಕ್ಕಳಿಗೆ ಎಲ್ಲ ನಮ್ಮ ಮಕ್ಕಳು ಸಂಸ್ಕಾರವಂತರಾಗಬೇಕು, ವಿನಯವಂತರಾಗಬೇಕು, ವಿದ್ಯಾವಂತರಾಗಬೇಕು, ನಮ್ಮ ಮುಂದೆ ಬದುಕಿ ಬಹಳಷ್ಟು ಎತ್ತರಕ್ಕೆ ನಮ್ಮ ಮಕ್ಕಳು ಬೆಳೆಯಬೇಕು ಅಂತೇಳಿ ಇವತ್ತು ತಂದೆ ತಾಯಿಗಳು ತಪಸ್ಸನ್ನ ಮಾಡ್ತೀವಿ. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ಇವತ್ತು ವಿದ್ಯೆ ಕೊಡೋದು ಸಾಕಾಗೋದಿಲ್ಲ, ಇವತ್ತು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ. ವಿದ್ಯೆ ಜೊತೆಗೆ ವಿನಯ ಕೊಡಬೇಕು, ಸಂಸ್ಕಾರವಂತರಾಗಿ ಮಾಡಬೇಕು. ಇವತ್ತು ಭಗವಂತ ಎಲ್ಲವನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ ನಮಗೆ. ಆದರೆ ಭಗವಂತ ಕೊಟ್ಟಂತ ಅವಕಾಶಗಳನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ನಾವೆಲ್ಲ ಸದ್ಬುದ್ಧಿಗೆ ಒಳ್ಳೆ ಪಾತ್ರರಾಗಿ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ, ನಮ್ಮ ಮಕ್ಕಳಿಗೆ ಸಂಸ್ಕಾರವಂತರಾಗಿ ಮಾಡ್ತೀವಿ, ದೇಶದ ಪ್ರಜೆಗಳಾಗಿ ಮಾಡ್ತೀವಿ ಅನ್ನೋದು ನಮ್ಮ ತಂದೆ ತಾಯಿಗಳ ಜೊತೆ ಇರ್ತದೆ. ಮತ್ತೆ ಜೊತೆ ವಿದ್ಯಾಗುರುಗಳು, ವಿದ್ಯೆ ಕಲಿಸುವಂತ ಗುರುಗಳಲ್ಲಿ ಎಷ್ಟೊಂದು ಶಿಕ್ಷಕರಾಗಿದ್ದೀವಿ. ಇವತ್ತು ಶಿಕ್ಷಣ ಕ್ಷೇತ್ರ ಯಾವ ಮಟ್ಟಿಗೆ ಬೆಳೀತಾ ಇದೆ ಇವತ್ತೆಲ್ಲ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದಲ್ಲ ಒಂದು ನಿಯಮದಲ್ಲಿ ಓಡ್ತಾ ಇದೆ. ಇಂಜಿನಿಯರ್ ಸೀಟ್ ತಗೊಳ್ಳೋದು ಕಷ್ಟ ಆಗಿದೆ, ಇವತ್ತು ಮೆಡಿಕಲ್ ಸೀಟ್ ತಗೊಳ್ಳೋದು ಕಷ್ಟ ಇದೆ, KS IAS ಜೊತೆ ನಮ್ಮನ್ನ ಆ ಕಡೆ ಗೊತ್ತಿದೆ ಜಿಲ್ಲಾಧಿಕಾರಿಗಳು ಮತ್ತು SPC ಗೊತ್ತಿದ್ದಾರೆ. ಅವರು ಈ ಮಟ್ಟಿಗೆ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಅವರ ಶ್ರಮ ಹೇಗಿತ್ತು ಅನ್ನೋದು ಅವರು ಇವತ್ತು ಮಾತಾಡಬೇಕಾದ್ರೆ ಹೇಳ್ತಾರೆ. ಇವತ್ತು ಸ್ಪರ್ಧಾತ್ಮಕ ನಾವು ಏನೆಲ್ಲ ಇವತ್ತು ತಂದೆ ತಾಯಿಗಳು SSLC ವರೆಗೂ ಓದಿಸ್ತಾರೆ, PUC ವರೆಗೂ ಓದಿಸ್ಬೋದು. ಆ PUC ಆದ ನಂತರ ಮಕ್ಕಳು ಪ್ರತಿಭೆಯಿಂದ ಯಾವ್ಯಾವ ಹಂತಕ್ಕೆ ತಲುಪ್ತಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಇವತ್ತೆಲ್ಲ ನೋಡ್ತಾ ಇರ್ತೀವಿ, ನಮ್ಮ ಮಠಕ್ಕೆ ಬರ್ತಾರೆ, ಸ್ವಾಮಿ ನಮ್ಮ ಮಗನ್ನ ಅಲ್ಲಿ ಮಂಗಳೂರಿನಲ್ಲಿ ಓದಿಸ್ತಿದ್ದೀನಿ, ಬೆಂಗಳೂರಿನಲ್ಲಿ ಓದಿಸ್ತಿದ್ದೀನಿ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ ಸ್ವಾಮಿ, ಇಂಜಿನಿಯರಿಂಗ್ ಸೀಟ್ ಕೊಡಿ, ಎಷ್ಟು ಮಾಡಿದ್ರಿ ಅಂತ ಕೇಳಿದಾಗ ತಂದೆ ತಾಯಿಗಳು ಪಡುವಂಥ ವ್ಯಥೆ ಇದೆಯಲ್ಲ ಅದು ಬಹಳಷ್ಟು ನೋವಾಗ್ತದೆ. ಆದ್ದರಿಂದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವಂಥ ವ್ಯವಸ್ಥೆಗಳಾಗಬೇಕು. ಇವತ್ತು PUC ಓದ್ತಿರ್ತಾರೆ, ಆ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ತಂದೆ ತಾಯಿಗಳು ಬಂದು ನೀನು CET ತಗೋ, ನೀಟ್ ತಗೋ, ಈ ಪರೀಕ್ಷೆ ತಗೋ, ಆ ಪರೀಕ್ಷೆ ತಗೋ, ಅಲ್ಲಿ ನಮ್ಮ ಫ್ರೆಂಡ್ಸ್ ಮಗ ಅರ್ಥ ಕೊಟ್ಟಿದ್ದೇನೆ, ಫ್ರೆಂಡ್ಸ್ ಮಗಳು ಇಂಥ ಮಾಡಿದ್ದೇನೆ, ತಂದೆ ತಾಯಿ ಇರುವಂಥ ಇಂಟ್ರೆಸ್ಟ್ ಇವತ್ತು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನೀವೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ನಿಮಗೆ ಸರ್ಕಾರಿ ನಮ್ಮ ಸರ್ಕಾರ ನಿನ್ನೆಲ್ಲ ಗುರುತಿಸಿ ಒಂದು ಕೆಲಸವನ್ನು ಕೊಟ್ಟಿದೆ. ಆ ಕೆಲಸದಲ್ಲಿ ನಮ್ಮ ಆಸಕ್ತಿಯಲ್ಲಿ ಯಾವುದೇ ಸಂಘ ಸಂಸ್ಥೆಗಳಾಗುವುದು ಬಹಳ
ಮತ್ತೊಮ್ಮೆ ಮುಖ್ಯಾಂಶಗಳು. ಅರಣ್ಯ ಇಲಾಖೆಯಿಂದ 67ನೇ ವನ್ಯಜೀವಿ ಸಪ್ತಾಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಸಮಾಜದಲ್ಲಿ ಅರಿವು ಮೂಡಿಸುವ ಪ್ರಯತ್ನ. ಇಂದಿನ ಮಕ್ಕಳಿಗೆ ಕೇವಲ ವಿದ್ಯೆ ಕೊಟ್ಟರೆ ಸಾಲದು, ಸಂಸ್ಕಾರವನ್ನು ನೀಡಬೇಕು, ಶ್ರೀ ಶಂಭುನಾಥ ಸ್ವಾಮೀಜಿ. ಮಹಿಷಾಸುರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಬೃಹತ್ ಕಟೌಟ್ನೊಂದಿಗೆ ನಗರದಲ್ಲಿ ದಸರಾ ಹಬ್ಬದ ಆಚರಣೆ ಮತ್ತು ಮೆರವಣಿಗೆ. Audio Jungle.